ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅನುಗ್ರಹ 123 ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಮತ್ತೆ ಊರಿಗೆ ಬಂದಿದ್ದೀವಿ. ಯಾಕಪ್ಪ ಊರಿಗೆ ಬಂದಿದ್ದೀವಿ ಅಂತಂದರೆ ನಮ್ಮ ಯಜಮಾನ್ರ ಅಕ್ಕನ ಮಗಳ ಸೀಮಂತ ಇತ್ತು. ಅದು ಎಲ್ಲಪ್ಪ ಇತ್ತು ಅಂತಂದರೆ ಕೊಪ್ಪದಲ್ಲಿ. ನಾವು ಹೊರಡಬೇಕಾದ್ರೆ ಕೊಪ್ಪದಲ್ಲಿ ತುಂಬ ಅಂದರೆ ತುಂಬಾ ಮಳೆ ಆಗ್ತಾಯಿತ್ತು. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಇದ್ದಂಥ ವಿಡಿಯೋ. ಆಗ ರಿಟರ್ನ್ ಬರಬೇಕಾದ್ರೆ ಮಳೆ ಇರಲಿಲ್ಲ. ಎಲ್ಲ ಅಂದರೆ ಎಲ್ಲ ಫುಲ್ ಹಸಿರಾಗಿತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ವೆದರ್ ಅಂದರೂ ಭಾಳ ಅಂದರೆ ಭಾಳನೇ ಇಷ್ಟ ಆಗುತ್ತೆ. ಇದು ನಾವು ಒಂದು ದಿವಸ ಮುಂಚಿತವಾಗಲೇ ಹೋಗಿದ್ದರಿಂದ ನಾವೆಲ್ಲ ಸೇರಿಕೊಂಡು ಹೂ ಕಟ್ತಾಯಿದ್ವಿ. ಹೂ ಕಟ್ಟಬೇಕಾದ್ರೆ ನಮ್ಮ ಆಂಟಿ ಒಬ್ಬರು ಅವರು ಲಾಸ್ಟ್ ವಿಡಿಯೋದಲ್ಲಿ ಪಾರಿಜಾತ ಪುಷ್ಪದ ಬಗ್ಗೆ ಹೇಳಿದರು. ಸೊ ಇದನ್ನು ನಮ್ಮ ಯಾರೋ ಒಬ್ಬರು ಬಂದುಬಿಟ್ಟು ಕೇಳ್ತಾ ಇದ್ರಂತೆ, ಆಂಟಿ ಪಾರಿಜಾತ ಪುಷ್ಪದ ಬಗ್ಗೆ ನೀವು ಅಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರಲ್ಲ, ನಿಮ್ಗೆ ಹೆಂಗೆ ಗೊತ್ತು ಅಂತೆಲ್ಲ ಕೇಳ್ತಾ ಇರ್ಬೇಕಾದ್ರೆ ಅಂತೇಳ್ಬಿಟ್ಟು ಅವರಿಗೆ ಆಶ್ಚರ್ಯ ಆಯ್ತಂತೆ. ಅವರಿಗೆ ನಾನು ವಿಡಿಯೋ ತೆಗ್ದಿದ್ದೀನಿ, ನಾನು ಇದು ಮಾಡ್ಕೊಂಡಿದ್ದೀನಿ ಅನ್ನೋದು ಅಷ್ಟೊಂದು ನೆನಪಿಲ್ಲ. ಸೊ ಹಾಗಾಗಿ ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಬಗ್ಗೆ ಮಾತಾಡಿಕೊಂಡು ಹೂ ಕಟ್ತಾಯಿದ್ವಿ. ಎಲ್ಲ ಹೂವು ಅಂತಂದರೆ ಎಲ್ಲ ಶುಭ ಕಾರ್ಯಗಳಲ್ಲಿ ಹೂ ಕಟ್ಟಿದ್ರೇ ಆ ಮನೇಲಿ ಆ ಹೂವಿನ ಸ್ಮೆಲ್ ಬಂದ್ರೇ ಆ ಮನೇಲಿ ಏನೋ ಒಂದು ಫಂಕ್ಷನ್ ನಡೀತಾ ಇದೆ ಅನ್ನೋದು ಅರ್ಥ ಅಲ್ವಾ. ಅದೆಲ್ಲ ಆದಮೇಲೆ ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಮಶ್ರೂಮ್ ಬಿರಿಯಾನಿ ಮಾಡಿದರು. ಅದೆಲ್ಲರೂ ಊಟ ಮಾಡಿಕೊಂಡು ಬೆಳಗ್ಗೆನೇ ಬೇಗ, ಅದು ಬೇರೆ ಕಾಡ್ದಾರಿ ಆಗಿರೋದ್ರಿಂದ ಬೇಗ ತವ್ರ ಮನೆಗೆ ಕರ್ಕೊಂಬರ್ಬೇಕಿತ್ತು. ಹಾಗಾಗಿ ಬೆಳಗ್ಗೆನೇ ಬೇಗ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಎಲ್ಲ ರೆಡಿ ಮಾಡ್ಕೊಂಡ ನಂತರ ಇದೆಲ್ಲ ಜೋಡಿಸ್ಕೋಬೇಕಿತ್ತಲ್ಲ, ಎಲ್ಲ ತವ್ರ ಮನೆಯಿಂದ ಏನೇನೋ ತಟ್ಟೆಯಲ್ಲಿ ಜೋಡಿಸಿ ಇಡಬೇಕಿತ್ತು. ಹುಡುಗಿನೂ ಕೂಡ ಕೂರಿಸ್ಬೇಕಿತ್ತು. ಅಷ್ಟರಲ್ಲಿ ರಂಜಿತಾ ಕೂಡ ರೆಡಿ ಆಗಿದ್ಲು. ರಂಜಿತಾ ಅಂತೂ ಭಾಳ ಸಿಂಪಲ್ ಹುಡುಗಿ. ಅವಳಿಗೆ ಮೇಕಪ್ಪು ಜಾಸ್ತಿ, ಮೇಕಪ್ ಆರ್ಟಿಸ್ಟ ಕರೆಸಿ ಮೇಕಪ್ ಮಾಡಿಸ್ಕೋಬೇಕು, ಈ ರೀತಿ ಎಲ್ಲ ಆಸೆಗಳು ತುಂಬಾ ಕಮ್ಮಿ ಅವಳಿಗೆ. ನಾವಂತೂ ಇಲ್ಲೆಲ್ಲ ಜೋಡಿಸ್ಕೋಬೇಕಾದ್ರೆ ಇಷ್ಟೊಂದು ಐಟಮ್ ಇದೆಯಲ್ಲ ಅಂತ ಹೇಳಿ ಕೇಳ್ತಾ ಇದ್ಲು ರಂಜಿತಾ. ಇಷ್ಟೆಲ್ಲ ನಾನು ತಿನ್ನಬೇಕಾ ಅಂತೇಳಿ ಸುಮ್ಮನೆ ಅವಳಿಗೆ ಹಾಗೆ ರೇಗಿಸ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ. ಎಲ್ಲರೂ ತೊಗೊಂಬಂದು ಜೋಡಿಸ್ತಾ ಇದ್ದಾರೆ ನೋಡಿ. ಎಲ್ಲ ರೀತಿಯ ತಿಂಡಿಗಳನ್ನ ತೊಗೊಂಡು ಬಂದು ಮನೇಲೇ ಸ್ವಲ್ಪ ತಿಂಡಿಗಳನ್ನ ಮಾಡಿದ್ವಿ. ಮನೇಲೇ ಮಾಡಿದ್ರು. ಮತ್ತು ಆಚೆ ಕಡೆಯಿಂದನೂ ಸ್ವಲ್ಪ ಎಲ್ಲ ತಿಂಡಿಗಳನ್ನೆಲ್ಲ ತೊಗೊಂಡ್ಬಂದು ಜೋಡಿಸಿದ್ವಿ. ಎಲ್ಲ ಹೂವು, ಹಣ್ಣು ಮತ್ತು ಸ್ವೀಟ್ಸು ಎಲ್ಲನೂ ತೊಗೊಂಡ್ಬಂದು ಜೋಡಿಸ್ಕೊಂಡಿದ್ವಿ. ಎಲ್ಲರೂ ಖುಷಿಯಿಂದ ಆವತ್ತಿನ ದಿವಸ ತುಂಬಾ ಖುಷಿಯಾಗಿ ಹೋಯಿತು ಅಂತಲೇ ಹೇಳ್ಬೋದು. ಇದೆಲ್ಲ ಆದಮೇಲೆ ಅವಳಿಗೆ ಕೂಡ ಕೂರಿಸ್ಬೇಕಿತ್ತಲ್ಲ, ಎಲ್ಲರೂ ರೆಡಿ ಮಾಡ್ಕೋತಾ ಇದ್ದಾರೆ. ನೋಡಿದ್ರಲ್ಲ ಯಾವ ರೀತಿ ರೆಡಿ ಮಾಡ್ಕೋತಾ ಇದ್ದಾರೆ. ನೀವು ಕೂಡ ಯಾವ ರೀತಿ ಶ್ರೀಮಂತ ಮಾಡ್ತೀರಾ ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಓಕೆನಾ, ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಕೂಡ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ, ನನಗೂ ಕೂಡ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಇನ್ನಷ್ಟು ವೀಡಿಯೋಗಳನ್ನ ತೆಗಿಬೇಕು ಅಂತ ಅನಿಸುತ್ತೆ. ನೀವು ಕೂಡ ಸಪೋರ್ಟ್ ಮಾಡಿದ್ರೆ ನನಗಿನ್ನೂ ಹೆಚ್ಚೆಚ್ಚಾಗಿ ವೀಡಿಯೋಗಳನ್ನ ಮಾಡ್ಕೋಬೇಕು ಅಂತ ಅನಿಸುತ್ತೆ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಇದೆಲ್ಲ ನೀಟಾಗಿ ಜೋಡಿಸ್ಕೊಂಡಾಗಿದೆ. ಜೋಡಿಸ್ಕೊಂಡ ನಂತರ ನಾವು ಕೂಡ ಕೂತ್ಕೋಬೇಕಲ್ಲ. ಅದಕ್ಕೆ ಇವನು ಹೇಳ್ತಾ ಇದ್ದಾನೆ, ಎಲ್ಲರೂ ಕೂತ್ಕೊಂಡು ನೋಡಲಿ, ಹಿಂದೆ ಹೋಗಿ ಮುಂದೆ ಹೋಗಿ ಅಂತ ಹೇಳಿ ಎಲ್ಲರೂ ರೆಡಿಯಾಗಿ ನಿಂತಿದ್ವಿ ನೋಡಿ. ಅದಾದಮೇಲೆ ಎಲ್ಲರೂ ಕೂರಿಸ್ಬಿಟ್ಟು ತುಂಬ ಅಂದರೆ ತುಂಬ ಜನನೇ ರಿಲೇಷನ್ಸ್ ಎಲ್ಲ ಬಂದಿದ್ದರು ಅಂತಲೇ ಹೇಳ್ಬೋದು. ಅವ್ರ ಮನೆಯವರಾಗಲಿ, ನಮ್ಮ ಮನೆಯವರಾಗಲಿ, ನಮ್ಮ ಮನೆ ಕಡೆಯವರಾಗಲಿ, ರಂಜಿತಾ ಅವ್ರ ಹಸ್ಬೆಂಡ್ ಮನೆ ಕಡೆಯವರಾಗಲಿ ತುಂಬಾ ಜನ ಬಂದಿದ್ದರು ನೋಡಿ. ಇವಾಗ ಕೂರಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದು 5 ಜನ ಮುತ್ತೈದೆಯವರು ಏನಿದ್ದಾರೋ ಅವರು ಕರ್ಕೊಂಡು ಹೋಗಿ ಕೂರಿಸಿ ಅಂತ ಹೇಳ್ತಾರೆ. ನಮ್ಮ ರಂಜಿತಾ ಹೇಗೆ ಕಾಣ್ತಾ ಇದ್ದಾಳೆ, ಅವಳಿಗೆ ಯಾವ ಮಗು ಆಗ್ಬೋದು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಅವ್ರ ಜೊತೆ ಅವ್ರ ಗಂಡನನ್ನು ಕೂರಿಸಿ ಹಾರ ಬದಲಾಯಿಸುವಂಥ ಒಂದು ಪುಟ್ಟ ಶಾಸ್ತ್ರನೂ ಮಾಡ್ತಾರೆ.
ಎಲ್ಲ ಹಾರ ಬದಲಾಯಿಸೋದು. ಫಸ್ಟು ಗಂಡನ ಕೈಯಿಂದನೇ ಎಲ್ಲ ಸೀರೆ ಆಗಿರ್ಬೋದು, ಬಳೆ, ಹೂವು ಇದನ್ನೆಲ್ಲ ಅವ್ರ ಕೈಯಿಂದನೇ ಮಾಡಿಸ್ತಾರೆ. ಇದು ಒಂದು ಬುತ್ತಿ ಕಟ್ಟೋ ಶಾಸ್ತ್ರ ತವ್ರ ಮನೆಯಿಂದನೂ ತೊಗೊಂಡು ಬರ್ತಾರೆ. ಇದು ಕೂಡ ನನಗೆ ಗೊತ್ತಿರಲಿಲ್ಲ, ಈ ರೀತಿ ಒಂದು ಶಾಸ್ತ್ರ ಇದೆ ಅಂತ ಹೇಳಿ. ನಮ್ಮ ಆಂಟಿಯವರೆಲ್ಲ ಹೇಳ್ತಾಯಿದ್ರು. ಆಂಟಿ ಅಂತಂದರೆ ನಮ್ಮ ಯಜಮಾನ್ರ ಅಕ್ಕಂಗೆ ನಾನು ಆಂಟಿ ಅಂತಲೇ ಕರಿತೀನಿ. ಸೊ ಅವ್ರು ಹೇಳ್ತಾಯಿದ್ರು ಈ ರೀತಿ ಶಾಸ್ತ್ರ ಒಂದು ಇದೆ, ಈ ರೀತಿಯೇ ಮಾಡಬೇಕು ಅಂಥೇಳಿ. ಅದರಲ್ಲಿ 5 ಥರದ ಅನ್ನನ ಪ್ಯಾಕ್ ಮಾಡಿಬಿಟ್ಟು ಬುತ್ತಿ ಕಟ್ಟಿ ಅದರಲ್ಲಿ ಅವಳ ಕೈಯಲ್ಲಿ ಬಿಡಿಸ್ಬಿಟ್ಟು ಅದನ್ನು ಚಿಕ್ಕ ಚಿಕ್ಕ ಮಕ್ಳ ಕೈಯಿಂದ ತಿನ್ನಿಸ್ತಾರೆ. ಅಂದರೆ 5 ಥರದ ಅನ್ನ ಅಂದರೆ ಚಿತ್ರಾನ್ನ, ಮೊಸರನ್ನ, ಮತ್ತು ಪಲಾವು, ಗೀ ರೈಸು, ಈ ರೀತಿ ಎಲ್ಲ ಒಂದು 5 ಥರದ ಅನ್ನನ ತೊಗೊಂಡ್ಬಂದು ಅದೊಂದು ಶಾಸ್ತ್ರ ಮಾಡ್ತಾರೆ. ಎಲ್ಲ ನೋಡಿದ್ರೆ ನಮ್ಮ ಮಕ್ಕಳು ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದಾರೆ. ನಾವು ಕೂಡ ಎಲ್ಲ ತುಂಬ ಅಂದರೆ ತುಂಬ ಫನ್ ಮಾಡಿಕೊಂಡೇ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇವರಂತೂ ಸ್ವಲ್ಪ ನಾಚಿಕೆ ಸ್ವಭಾವದವರು. ಅವ್ರು ಆಗ ಅಷ್ಟೊಂದು ಇದು ಮಾಡ್ತಾ ಇರಲಿಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೆ, ನಿಮ್ಮ ಮಕ್ಳಿಗೆ ಆಟಾಡಿಸ್ಬೇಕಲ್ವ, ಇವಾಗಲೂ ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಅವ್ರಿಗೆ ಒಂಥರ ಮುಜುಗರ ಆಗ್ತಾಯಿತ್ತು. ಆದರೂ ಪರವಾಗಿಲ್ಲ ಅಂಥೇಳಿ ಮಾಡಿಸಿದ್ವಿ ಅಷ್ಟೇ. ಇದೆಲ್ಲ ಆದಮೇಲೆ ನಾನು ಕೂಡ ಸ್ವಲ್ಪ ಆರತಿ ಎಲ್ಲ ಮಾಡಿಬಿಟ್ಟು ನಾನು ತೊಗೊಂಡು ಬಂದಿದ್ನಲ್ಲ ಸೀರೆ ಮತ್ತು ಬಳೆಗಳನ್ನ ಅವಳಿಗೆ ಏನು ಸಾಂಪ್ರದಾಯಿಕ ಪ್ರಕಾರವಾಗಿ ಅವಳಿಗೂ ಅದನ್ನು ಕೊಟ್ಟು ಮುಟ್ಟಿಸ್ಬಿಟ್ಟು ಆಶೀರ್ವಾದ ಮಾಡಿಬಿಟ್ಟು ಬರ್ತೀವಿ. ಇದು ಕೂಡ ನಾವೆಲ್ಲ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಬೇಕಾದ್ರೆ ಟ್ರೈನ್ ಥರ ನಿಂತ್ಕೊಳ್ಳೋಣ, ಹಂಗೆ ನಿಂತ್ಕೊಳ್ಳೋಣ ಅಂತ ಹೇಳ್ತಾಯಿದ್ರು. ಸರಿ, ನಾನು ಬಸ್ ಓಡಿಸ್ಕೊಂಡು ಹೋಗ್ತೀನಿ, ಯಾರ್ಯಾರು ಯಾವ್ಯಾವ ಊರಲ್ಲಿ ಇಳ್ಕೋಬೇಕು ಅದನ್ನೆಲ್ಲ ಇಳ್ಕೊಂಬಿಡಿ ಅಂಥೇಳಿ ಹಂಗೆ ತಮಾಷೆ ಮಾಡ್ತಾಯಿದ್ವಿ. ಇವನು ಕೂಡ ರಂಜಿತಾ ಅವ್ರ ಅಣ್ಣ, ಇವರು ಕೂಡ ರಂಜಿತಾ ಅವ್ರ ಅಣ್ಣನೇ. ತುಂಬ ಪ್ರೀತಿಯಿಂದ ಮುದ್ದಾದ ಮಗಳು, ಮುದ್ದಾಗಿ ಸಾಕಿದ್ದಾರೆ. ತುಂಬ ಅಂದರೆ ತುಂಬಾ ಖುಷಿ ಕೊಡ್ತಾರೆ. ಅವ್ರ ಮನೇಲಿ ಅಷ್ಟಾಗಿ ಜಗಳಗಳಾಗೋದು ನಾನು ನೋಡಿಲ್ಲ. ಅಣ್ಣ ತಮ್ಮ, ಅಕ್ಕ ತಂಗಿರ ಮಧ್ಯೆ ಅಂದರೆ ಸ್ವಲ್ಪ ರೇಗಿಸ್ತಾ ಇರ್ತಾರೆ ಅಷ್ಟೇ. ಊಟ ಕೂಡ ಭಾಳ ಚೆನ್ನಾಗಿತ್ತು. ಬಾಳೆ ಎಲೆ ಊಟ ತುಂಬ ಎಂಜಾಯ್ ಮಾಡಿದ್ವಿ. ಊಟನೂ ಕೂಡ ಊಟ ಮಾಡಬೇಕಾದ್ರೆ ಮಳೆ ಬರ್ತಾಯಿತ್ತು. ಅದು ಶಾಮಿಯಾನ ಹಾಕಿದ್ರಿಂದ ಅಲ್ಲಿ ನಾವು ಊಟ ಮಾಡೋ ಜಾಗದಲ್ಲಿ ಅಷ್ಟಾಗಿ ಮಳೆ ಬೀಳ್ತಾ ಇರಲಿಲ್ಲ ಅಷ್ಟೇ. ಊಟನೂ ತುಂಬ ಚೆನ್ನಾಗೇ ಮಾಡಿಸಿದ್ರು. ನಾನು ಸ್ವಲ್ಪ ಕೆಲವೊಂದು ಕ್ಲಿಪ್ಪಿಂಗ್ ಕೂಡ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ನಾನು ಆಗಲೇ ಹೇಳಿದ್ನಲ್ಲ, ಗಂಡನ ಕೈಯಿಂದ ಎಲ್ಲ ಶಾಸ್ತ್ರಗಳನ್ನ ಮಾಡಿಸ್ತಾರೆ ಅಂಥೇಳಿ. ಈ ರೀತಿ ಎಲ್ಲ ಮಾಡಿಸಿ ಅದಾದಮೇಲೆ ಬೇರೆ ಸೀರೆನ ಮತ್ತು ತವ್ರ ಮನೆ ಸೀರೆನ, ಇದು ತವ್ರ ಮನೆ ಸೀರೆ ಆಗಿರುತ್ತೆ, ಗಂಡನ ಮನೆ ಸೀರೆ ಉಟ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಈ ರೀತಿ ಲಾಸ್ಟಿಗೆ ಆರತಿ ಮಾಡಿ ಅವಳನ್ನ ಎಬ್ಬಿಸ್ತೀವಿ. ಹೇಗಿತ್ತು ನಮ್ಮ ಈ ವಿಡಿಯೋ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನನಗೆ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಮತ್ತು ಹೆಚ್ಚೆಚ್ಚಾಗಿ ವಿಡಿಯೋಗಳನ್ನ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಯಾವ ರೀತಿ ವಿಡಿಯೋ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ. ಅದು ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.